ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ದಾಳಿಗೆ 6 ವರ್ಷದ ಬಾಲಕ ಬಲಿ. ಮೊಮ್ಮಗ ಹರ್ಷಿತ್ನನ್ನು ನೆನೆದು ಅಜ್ಜಿ ಕಣ್ಣೀರಿಟ್ಟಿದ್ದಾರೆ. ಸೊಸೆ ಇಬ್ಬರು ಮೊಮ್ಮಕ್ಕಳು ದೇವರ ದರ್ಶನಕ್ಕಂತ ಹೋದ್ರು. ನಾಗಮಲೆಗೆ ಪಾದಯಾತ್ರೆಗೆ ಹೋಗುವಾಗ ಚಿರತೆ ದಾಳಿ ಮಾಡಿಬಿಟ್ಟಿದೆ. ಕಾಡಿನೊಳಗೆ ಹೋಗುವಾಗ 200 ರೂಪಾಯಿ ಎಕ್ಸ್ಟ್ರಾ ತೆಗೆದುಕೊಂಡಿದ್ದಾರೆ. ಆದರೆ ಘಟನೆ ನಡೆದು ಅರ್ಧ ಗಂಟೆ ಆದರೂ ಕೂಡ ಯಾರೂ ಕೂಡ ಇವ್ರು ಗೋಳು ಕೇಳೋದಕ್ಕೆ ಬಂದಿಲ್ವಂತೆ. ನಮ್ಮ ಮಗುವಿಗಾದ ಹಾಗೆ ಮುಂದೆ ಯಾರಿಗೂ ಕೂಡ ಆಗಬಾರ್ದು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಮೊಮ್ಮಗನ ಸಾವಿಗೆ ಕಾರಣ. ನಮ್ಮ ಮೊಮ್ಮಗನ ಸಾವಿಗೆ ನ್ಯಾಯ ಬೇಕು ಅಂಥೇಳಿ ಪಾಪ ಅಜ್ಜಿ ಕೂಡ ಕಣ್ಣೀರಿಟ್ಟಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ದಾಳಿಯಾಗಿದೆ. ಬೆಂಗಳೂರಿನ ನಿವಾಸಿಯಾಗಿರ್ತಕ್ಕಂಥ ಕಾಮಾಕ್ಷಿಪಾಳ್ಯದ ಮಾರುತಿ ನಗರದ ನಿವಾಸಿಯಾಗಿರ್ತಕ್ಕಂಥ ಸುರೇಶ್ ಎಸ್ ಗೌಡ ಅವರ 10 ವರ್ಷದ ಪುಟ್ಟ ಕಂದಮ್ಮ ಈ ಒಂದು ಚಿರತೆ ದಾಳಿಗೆ ಬಲಿಯಾಗಿದ್ದಾನೆ. ಪ್ರಮುಖವಾಗಿ ಹರ್ಷಿತ್ ಎಸ್ ಗೌಡ ಎನ್ನುವಂತಹ ಮಗು ಅವರ ತಾಯಿ ಹಾಗೂ ಅವರ ತಾಯಿಯ ಸ್ನೇಹಿತರೊಂದಿಗೆ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಕಾಡಿನಲ್ಲಿ ಹೋಗುವಂತಹ ವೇಳೆಯಲ್ಲಿ ಈ ಒಂದು ಚಿರತೆ ದಾಳಿ ಕೂಡ ನಡೆದಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹರ್ಷಿತ್ ಗೌಡ ಅವರ ಅಜ್ಜಿ ಆಗಿರ್ತಕ್ಕಂಥ ಸುಂದರಮ್ಮ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಮೊದಲನೇದಾಗಿ ಎಷ್ಟೊತ್ತಿಗೆ ಹೋಗಿದ್ರು, ಈ ದಾಳಿ ಹೇಗಾಯ್ತಂತೆ, ಏನು ಹೇಳಿದರು? ನಿನ್ನೆ ಸಾಯಂಕಾಲ 7:30 ಮನೆ ಬಿಟ್ಟರು ಅವರು. 7:30 ಮನೆ ಬಿಟ್ಟ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಸರಿ ಅಂತ ಅಂದೆ ನಾನು. ಅಷ್ಟೇ ಹೋದರು. ಅಲ್ಲಿಂದ ಬೆಳಗ್ಗೆ ನಮಗೆ ಫೋನ್ ಬಂದಿರೋದು ಈ ಥರ ಆಗಿದೆ ಅಂತ 7:30 ನಮಗೆ ಗೊತ್ತಾಗಿತ್ತು. ಅವ್ರು ಹೇಳ್ತಾ ಇರೋದು ಈ ಥರ ನಾವು ಮೇಲೆ ದೇವಸ್ಥಾನಕ್ಕೆ ಹೋದ್ವಿ, ದೇವಸ್ಥಾನ ನೋಡಿಕೊಂಡು ಇಲ್ಲಿ ನೋಡೋಕ್ಕೆ ಅಂತ ಬಂದ್ವಿ, ಇಲ್ಲಿ ಟಿಕೆಟ್ ತೊಗೊಂಡ್ವಿ 200 ರೂಪಾಯಿನ, 200 ರೂಪಾಯಿ ಎಕ್ಸ್ಟ್ರಾನೂ ಕೇಳಿದ್ರು ಅವರು. ಕೊಟ್ಟು ಹೋಗ್ತಾ ಇರಬೇಕಾದ್ರೆ ಮಗು ಕೈ ಹಿಡ್ಕೊಂಡಿದ್ದೆ ನಾನು. ಮಗು ಅದು ಹೆಂಗೆ ಬಂತು ಅನ್ನೋದೇ ಗೊತ್ತಿಲ್ಲ, ನಾವು ಕಿರ್ಚ್ಕೊಬಿಟ್ವಿ. ಮಗು ಕೈ ಬಿಟ್ಬಿಡ್ತು, ಎತ್ಕೊಂಡು ಹೋಗ್ಬಿಡ್ತು. ಅಧಿಕಾರಿಗಳು ಒಬ್ಬರೂ ಬರಲಿಲ್ವಂತೆ. ಕಿರ್ಚ್ಕೊಂಡು ಪರಚ್ಕೊಂಡ್ರು, ಯಾರೂ ಅಧಿಕಾರಿ ಅರ್ಧ ಗಂಟೆ ಮುಕ್ಕಾಲು ಅವರ್ ಬಂದಿಲ್ವಂತೆ. ಓಕೆ, ಈಗ 200 ರೂಪಾಯಿ ತೊಗೊಂಡು ಮತ್ತೆ 200 ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಹೋದರು. ಈ ಎಕ್ಸ್ಟ್ರಾ 200 ರೂಪಾಯಿ ಈಸ್ಕೊಂಡ್ರಂತೆ. ಅಲ್ಲಿ ಈಸ್ಕೊಂಡು ಅಲ್ಲಿ ತಿರ್ಗಾ ಹೋಗಿ ಅಂತ ಕಳಿಸಿದ್ರು. ಈ ಥರ ಚಿರತೆ ಇದೆ ಅಂತ ಯಾರೂ ಹೇಳಿಲ್ಲ. ಈಗ ದಾಳಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ವಾಚ್ಮನ್ ಇರ್ಬೋದು ಅಥವಾ ಅರಣ್ಯ ಅಧಿಕಾರಿಗಳಿರ್ಬೋದು, ಯಾರು ಇಲ್ಲ. ವಾಚ್ಮೆನ್ ಯಾರು ಟಿಕೆಟ್ ಕೊಟ್ಟಿರೋರು ಅವ್ರು ಅಷ್ಟೇ. ಬೋರ್ಡು ಹಾಕಿಲ್ವಂತೆ. ಇವರು ಮುಂದೆ ಹೋಗಿದ್ದಾರೆ, ಮಗು ಕೈ ಹಿಡ್ಕೊಂಡು ಹೋಗ್ತಾ ಇದ್ರಂತೆ. ಅದು ಹಂಗೂ 15 ಜನ ಹಿಂದೆ ಇದ್ರಂತೆ, 15 ಜನ ಮುಂದೆ ಇದ್ರಂತೆ. ಅಧಿಕಾರಿಗಳು ಯಾರೂ ಬರಲಿಲ್ವಂತೆ.